ವಿಶ್ವ ಹಿಂದೂ ಪರಿಷತ್ ಮತ್ತು ದೇವಾಲಯದ ಸಮಿತಿಯಿಂದ ಕುಂಭಮೇಳದಲ್ಲಿ ಭಾಗಿಯಾದವರಿಗೆ ಕುಂಭ ಸಂಗಮ ತೀರ್ಥ ಮತ್ತು ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ದೇವಾಲಯದ ಸಂವರ್ಧನಾ ಸಮಿತಿ ರಾಜ್ಯ ಸಂಯೋಜಕ ಮನೋಹರ ಮಠದ್ ಇವರ ಘನ ಉಪಸ್ಥಿತಿಯಲ್ಲಿ 45 ದಿನಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ ಎಂದರು. ಮಾರ್ಚ್ 15ರಂದು ಸಂಜೆ 6 ಗಂಟೆಗೆ ಕಲ್ಹಳ್ಳಿಯಲ್ಲಿರುವ ಅಭಿಷ್ಟವರದ ಮಹಾಗಣಪತಿ ದೇವಸ್ಥಾನದಲ್ಲಿ ಕುಂಭ ಸಂಗಮ ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ. ಈ ವೇಳೆ ಕುಂಭಮೇಳದಲ್ಲಿ ಭಾಗಿಯಾದವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷರಾದ ಜಿಆರ್ ವಾಸುದೇವ ಅವರು ಮಾಹಿತಿಯನ್ನ ನೀಡಿದರು. ಯಶಸ್ಸನ್ನು ಈ ದೇಶ ಕಂಡಿದೆ. ಈ ಸಮಯದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಲಕ್ಷಾಂತರ ಮಂದಿಯ ವಸತಿ ಸೌಕರ್ಯವನ್ನು ನೋಡ್ಕೊಳ್ತು, ಊಟ ವಸತಿಯನ್ನು ನೋಡ್ಕೊಳ್ತು, ಹಾಗೂ ಅವರ ಅಲ್ಲಿನ ಕುಂಭಮೇಳದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಅವರಿಗೆ ಅನುಕೂಲಕರವಾಗಿ ಏನೇನು ಆಗಬೇಕೋ ಅದೆಲ್ಲ ವ್ಯವಸ್ಥೆಗಳನ್ನು ಸಮೇತ ವಿಶ್ವ ಹಿಂದೂ ಪರಿಷತ್ತು ಮುಂದಾಳತ್ವದಲ್ಲಿ ನಡೆಸಿದೆ. ನಿಮಗೆ ಚೆನ್ನಾಗಿ ಗೊತ್ತಿದೆ, ಈ 66 ಕೋಟಿ ಜನ ಅಲ್ಲಿ ಹೋಗಿ ಕುಂಭಮೇಳದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಇದರಲ್ಲಿ ಯಾವ ಮತಭೇದವಿಲ್ಲದೆ ಭಾರತೀಯರು ಹೋಗಿ ಕುಂಭಮೇಳದಲ್ಲಿ ಭಾಗಿಯಾಗಿದ್ದು ಬಹಳ ಸಂತೋಷಕರವಾದ ವಿಚಾರ. ನಮಗೆ ಈ ಸಂಭ್ರಮದಲ್ಲಿ ಕೆಲವೊಮ್ಮೆ ನಮಗೆ ಎಲ್ಲರಿಗೂ ಅಲ್ಲಿಗೆ ಹೋಗಿ ಈ ಅವಕಾಶವನ್ನು ಆಗಲಿಲ್ಲ ಅನ್ನೋ ಕೊರಗು ಕೆಲವರಲ್ಲಿ ಇತ್ತು ಅಂತ ನಮ್ಮ ಗಮನಕ್ಕೆ ಬಂತು. ಈ ವಿಚಾರವನ್ನು ಮನಗಂಡು ನಾವು ಮತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ದೇವಾಲಯ ಸಂವರ್ಧನಾ ಸಮಿತಿ ಜೊತೆಗೂಡಿ ಅಭಿಷ್ಟವ ಗಣಪತಿ ದೇವಸ್ಥಾನ ಕಲ್ಲಹಳ್ಳಿಯಲ್ಲಿ ವಿನೋಬ್ ನಗರದಲ್ಲಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿಯವರ ಜೊತೆಗೆ ಗೂಡಿ ಈ ಒಂದು ಕುಂಭ ಸಂಭ್ರಮವನ್ನು ಆಚರಿಸೋಣ, ಅದಕ್ಕೆ ತಮ್ಮ ಸಹಕಾರ ಕೊಡಿ ಅಂತ ಅವ್ರನ್ನ ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾವು ಈ ಸಂಭ್ರಮದಲ್ಲಿ ಗಂಗಾ ಆರತಿ ಎಂಬ ನೋಡಲು ತುಂಬ ಜನ ಉತ್ಸುಕರಿದ್ದರು, ಅವರಿಗಾಗಿಲ್ಲ. ಅದರ ರಿಪ್ಲಿಕಾ ಇಲ್ಲಿ ನಮ್ಮ ಅಭಿಷ್ಟವ ದೇವರ ಗಣಪತಿಯಲ್ಲಿ ದೇವಸ್ಥಾನದಲ್ಲಿ ಆ ದಿನ ಆಯೋಜಿಸಿದ್ವಿ. ಸೊ ಇದರ ಮುಂದಾಳತ್ವವನ್ನು ಮನೋಹರ ಮಠದ್ ಇವರು ಕರ್ನಾಟಕ ರಾಜ್ಯ ದೇವಾಲಯ ಸಂವರ್ಧನಾ ಸಮಿತಿಯ ಸಂಯೋಜಕರಾಗಿದ್ದಾರೆ. ಇವರು ಬೌದ್ಧಿಕನ್ನು ನಡೆಸ್ಕೊಡ್ತಾರೆ. ಈ ಸಂದರ್ಭದಲ್ಲಿ ಶಿವಮೊಗ್ಗದ ಎಲ್ಲ ಜನರಿಗೂ ಈ ಮಾಹಿತಿಯನ್ನು ತಲುಪಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೋರ್ಕೊಳ್ತಾ ಇದ್ದೀವಿ. ಇದಕ್ಕೆ ತಮ್ಮ ಸಹಕಾರ ಭಾಳ ಮುಖ್ಯವಾಗಿರುತ್ತೆ. ಇದು ದಿನಾಂಕ 15/2/25 15/3 ಆಗಬೇಕು, 15/2 ಅಂತ ಆಗಿದೆ, ದಯಮಾಡಿ ಕ್ಷಮಿಸಿ, ಅದನ್ನು 3 ಅಂತ ಕರೆಕ್ಷನ್ ಮಾಡ್ಕೊಳ್ಳಿ. ಹಾಗೆ ಸಂಜೆ 6 ಗಂಟೆಗೆ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗೊಳ್ಳಬೇಕು ಹಾಗೂ ನಮ್ಮ ಶಿವಮೊಗ್ಗದ ನಾಗರಿಕರು ಇದರಲ್ಲಿ ಪಾಲ್ಗೊಳ್ಳುವಂತೆ ಅವರಲ್ಲಿ ಕೋರ್ತಾ ಇದ್ದೀವಿ. ಅದನ್ನು ತಮ್ಮ ಮೂಲಕ ಅವರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಸಮಯ ಕಡಿಮೆ ಇರೋದ್ರಿಂದ ನಾವು ಎಲ್ಲರನ್ನೂ ಹೋಗಿ ರೀಚ್ ಮಾಡೋಕ್ಕಾಗಿಲ್ಲ. ಆದ್ದರಿಂದ ತಮ್ಮ ಮೂಲಕ ಅವರಲ್ಲಿ ಇನ್ನೊಮ್ಮೆ ವಿನಂತಿಸ್ಕೊಳ್ತೇವೆ, ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಇಂಥ ಸಂಭ್ರಮದಿಂದ ಆಚರಿಸೋಣ ಅಂತ ತಮ್ಮ ಮೂಲಕ